ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಕಾಲಾನುಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು KS, PDO, FDA, SDA ಮತ್ತು ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂತಹ ಮಾಹಿತಿ. ಭಾರತ ದೇಶದ ಪ್ರಾಚೀನ ಇತಿಹಾಸದ ಕಾಲಾನುಕ್ರಮ ನಾವು ನೋಡೋದಾದರೆ ಟೈಮ್ಲೈನ್, ನಮ್ಮ ಭಾರತದ ಇತಿಹಾಸದ ಟೈಮ್ಲೈನ್ ನೋಡುವುದಾದರೆ ಅದನ್ನು 3 ಭಾಗಗಳಾಗಿ ನಾವು ವಿಂಗಡಿಸಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯ ಭಾಗ ಪ್ರಾಚೀನ ಭಾರತದ ಇತಿಹಾಸ, ಎರಡನೆಯದು ಮಧ್ಯಕಾಲೀನ ಭಾರತದ ಇತಿಹಾಸ ಹಾಗೂ ಮೂರನೆಯದು ಆಧುನಿಕ ಭಾರತದ ಇತಿಹಾಸ. ಈ 3 ವಿಭಾಗಗಳ ಆಧಾರದವಾಗಿಯೇ ನಾವು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುತ್ತೇವೆ. ಈಗಾಗಲೇ ನಮಗೆ ತಿಳಿದಿರುವಂತೆ ಇತಿಹಾಸವನ್ನು ಅಧ್ಯಯನ ಮಾಡಲು ನಾವು ಅದರ ಆಧಾರಗಳನ್ನು ಅಧ್ಯಯನ ಮಾಡಿ ಅಥವಾ ವಿಶ್ಲೇಷಣೆ ಮಾಡಿಯೇ ಇತಿಹಾಸವನ್ನು ತಿಳಿದುಕೊಳ್ಳುತ್ತೇವೆ. ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದರೆ ಆ ಕಾಲದಲ್ಲಿದ್ದಂತಹ ವಸ್ತುಗಳು ಅಥವಾ ಬರಹಗಳು ಅಥವಾ ಆ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಕಟ್ಟಡಗಳು, ಇವುಗಳ ಆಧಾರದ ಮೇಲೆಯೇ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿ ತಿಳಿದುಕೊಳ್ಳುತ್ತೇವೆ. ಹಾಗೆ ಭಾರತದ ಇತಿಹಾಸದ ಆಧಾರಗಳಲ್ಲಿ ಮುಖ್ಯವಾಗಿ 2 ವಿಧಗಳನ್ನಾಗಿ ನಾವು ನೋಡಬಹುದು. ಅದರಲ್ಲಿ ಪ್ರಾಕ್ತನ ಹಾಗೂ ಪುರಾತತ್ವ ಆಧಾರಗಳು, ಎರಡನೆಯದು ಸಾಹಿತ್ಯ ಆಧಾರಗಳು. ಈ ಆಧಾರಗಳು ನಮಗೆ ನಿರ್ದಿಷ್ಟವಾದ ಅಥವಾ ಖಚಿತವಾಗಿ ಹೇಳಬಹುದಾದ ಸಾಕ್ಷ್ಯಾಧಾರಗಳಾಗಿ ನಾವು ಬಳಸಿಕೊಳ್ಳುತ್ತೇವೆ. ಈ ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಶೈಲಿ ಮತ್ತು ಚಟುವಟಿಕೆಗಳ ಮೇಲೆ ದೊರೆತಂತಹ ಪುರಾವೆಗಳಾಗಿವೆ. ಇವುಗಳಲ್ಲಿ ಮುಖ್ಯವಾಗಿ ಆ ಸ್ಥಳದಲ್ಲಿರುವಂತಹ ಉತ್ಖನನ, ಅಂದರೆ ಒಂದು ಪ್ರದೇಶವು ಈಗ ಅದನ್ನು ಅಲ್ಲಿದ್ದಂತಹ ಕಟ್ಟಡಗಳನ್ನಾಗಲಿ ಅಥವಾ ಶಿಲ್ಪಕಲೆಗಳನ್ನಾಗಲಿ ಧ್ವಂಸ ಮಾಡಿ ಈಗ ಅದರಲ್ಲಿ ಬೇರೆ ಕಟ್ಟಡಗಳು ಅಥವಾ ಇನ್ನಿತರೆ ಕಾರ್ಯಕ್ರಮಗಳಿಗಾಗಿ ಆ ಭೂಮಿಯನ್ನು, ಆ ಸ್ಥಳವನ್ನು ಉಪಯೋಗಿಸಿಕೊಂಡಿದ್ದರೆ ಆ ಸ್ಥಳವನ್ನು ಅಗೆಯುವುದರ ಮೂಲಕ ಆ ಸ್ಥಳದಲ್ಲಿ ದೊರೆಯಬಹುದಾದಂತಹ ಉತ್ಖನನ ಅಥವಾ ವಸ್ತುಗಳನ್ನು ನಾವು ಪ್ರಾಚೀನ ಅಥವಾ ಪುರಾತತ್ವ ಆಧಾರಗಳು ಎಂದು ಕರೆಯುತ್ತೇವೆ. ಅಲ್ಲಿದ್ದ ಸ್ಮಾರಕಗಳು ಹಾಗೂ ಆ ಕಾಲದಂತಹ ಮಾನವನು ಉಪಯೋಗಿಸಿಕೊಂಡಂತಹ ನಾಣ್ಯಗಳು, ಆ ಕಾಲದಲ್ಲಿ ಬಿಡಿಸಲಾದಂತಹ ವರ್ಣಚಿತ್ರಗಳು, ಆ ಕಾಲದಲ್ಲಿ ಬಳಸುತ್ತಿದ್ದಂತಹ ಆಯುಧಗಳು, ಇನ್ನು ಇತ್ಯಾದಿ ಇಂತಹ ವಸ್ತುಗಳು ಭಾರತಕ್ಕೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ಇತಿಹಾಸದಲ್ಲಿ ಈ ಆಧಾರಗಳನ್ನು ನಾವು ಪುರಾತತ್ವ ಆಧಾರಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಸಾಹಿತ್ಯಿಕ ಆಧಾರಗಳು ಯಾವುವು ಎಂದು ನೋಡುವುದಾದರೆ, ಆಗಿನ ಕಾಲದಲ್ಲಿ ಮರದ ತೊಗಟೆಗಳ ಮೇಲೆ ಅಂದಿನ ಬರಹಗಾರರು ತಮ್ಮ ಒಂದು ಕಲೆಯನ್ನು ಅಥವಾ ತಮ್ಮ ಒಂದು ಕಥೆಗಳನ್ನು ಬರೆದು ಗ್ರಂಥಗಳನ್ನಾಗಿಯೋ ಅಥವಾ ದಾಖಲೆಗಳ ರೂಪಗಳಲ್ಲಿ ಬರೆಯುತ್ತಿದ್ದರು. ಅದಕ್ಕೆ ಉಪಯೋಗಿಸುತ್ತಿದ್ದಂತಹ ಒಂದು ಮುಖ್ಯವಾದಂತಹ ವಸ್ತುಗಳು ಮರದ ತೊಗಟೆ, ತಾಳೆ ಎಲೆಗಳು. ಪ್ರಾಚೀನ ಕಾಲದಲ್ಲಿ ಪ್ರಸ್ತುತ ನಾವು ಕಾಗದಗಳನ್ನು ಬಳಸುತ್ತಿದ್ದೇವೆ. ಇವುಗಳನ್ನು ನಾವು ಸಾಹಿತ್ಯ ಆಧಾರಗಳನ್ನಾಗಿ ನಾವು ಬಳಸಿಕೊಳ್ಳಬಹುದಾಗಿದೆ. ಹೀಗೆ ಭಾರತದ ಪ್ರಾಚೀನ ಕಾಲದ ಇತಿಹಾಸ ಕಾಲಾನುಕ್ರಮ ಏನೆಂದು ನೋಡುವುದಾದರೆ ಇದರಲ್ಲಿ ನಾವು 3 ವಿಭಾಗಗಳನ್ನಾಗಿ ಮಾಡಬಹುದು. ಮೊದಲನೆಗೆ ಪೂರ್ವ ಇತಿಹಾಸ, ಮೂಲ ಇತಿಹಾಸ ಹಾಗೂ ಇತಿಹಾಸ. ಪೂರ್ವ ಇತಿಹಾಸ ಎಂದರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಲಿಖಿತ ದಾಖಲೆಗಳು ಹಾಗೂ ಮಾನವನು ಯಾವುದೇ ರೀತಿಯಾದಂತಹ ಬರವಣಿಗೆಯನ್ನು ಹೊಂದಿಲ್ಲದಂತಹ ಸಂದರ್ಭವನ್ನು ನಾವು ಪೂರ್ವ ಇತಿಹಾಸ ಎಂದು ಕರೆಯುತ್ತೇವೆ. ಮೂಲ ಇತಿಹಾಸ ಅಥವಾ ಪ್ರೋಟೋ ಹಿಸ್ಟಾರಿಕ್ ಅವಧಿಯು ಬರಹಗಳ ದಾಖಲೆಗಳನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಈ ಮೂಲ ಇತಿಹಾಸದಲ್ಲಿ ಕೆಲವು ಬರವಣಿಗೆಯ ದಾಖಲೆಗಳು ದೊರೆತಿದ್ದರೂ ಆ ಬರವಣಿಗೆಗಳನ್ನು ನಾವು ಅಧ್ಯಯನ ಮಾಡಲು ಸಾಧ್ಯವಾಗುವುದಿಲ್ಲ. ಇದನ್ನು ಭಾರತದ ಅಥವಾ ಪ್ರಪಂಚದ ಮೂಲ ಇತಿಹಾಸ ಅಥವಾ ಪ್ರೋಟೋ ಹಿಸ್ಟಾರಿಕ್ ಅವಧಿ ಎಂದು ಕರೆಯಬಹುದು.
ನಂತರ ಬರುವಂಥದ್ದು ಇತಿಹಾಸದ ಕಾಲ. ಈ ಸಂದರ್ಭದಲ್ಲಿ ದಾಖಲಾತಿಗಳು ಅಂದರೆ ಬರವಣಿಗೆ ರೂಪದಲ್ಲಿ ಇಲ್ಲದಂತಹ ವಸ್ತುಗಳು ಜೊತೆಗೆ ಬರವಣಿಗೆ ರೂಪದಲ್ಲಿರುವಂತಹ ವಸ್ತುಗಳು, ಇವುಗಳನ್ನು ಬರವಣಿಗೆಯನ್ನು ಅಧ್ಯಯನ ಮಾಡಬಹುದಾದಂತಹ ವಸ್ತುಗಳನ್ನು ಐತಿಹಾಸಿಕ ಸಂದರ್ಭ ಅಥವಾ ಕಾಲಾನುಕ್ರಮ ಎಂದು ನಾವು ತಿಳಿದುಕೊಳ್ಳಬಹುದಾಗಿದೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಜನರು ಬಳಸಿದ ಸಾಧನಗಳ ಪ್ರಕಾರ ವಿವಿಧ ಅವಧಿಗಳನ್ನು ನಾವು ವಿಂಗಡಿಸಬಹುದಾಗಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಾಚೀನ ಭಾರತದ ಶಿಲಾಯುಗ ಅಂದರೆ ಈ ಸಂದರ್ಭಗಳಲ್ಲಿ ಅಲ್ಲಿ ವಾಸಿಸುತ್ತಿದ್ದಂತಹ ಮನುಷ್ಯರು ಅಥವಾ ಮಾನವರು ಕಲ್ಲುಗಳನ್ನೇ ತಮ್ಮ ಜೀವನಾಧಾರಕ್ಕಾಗಿ ಉಪಯೋಗಿಸಿಕೊಂಡಿದ್ದರು ಎಂಬುದನ್ನು ನಾವು ಶಿಲಾಯುಗ ಅಥವಾ ಕಲ್ಲಿನ ಯುಗ ಎಂದು ಕರೆಯುತ್ತೇವೆ. ಇದು ಸುಮಾರು 50,000 ವರ್ಷಗಳ ಹಿಂದಿನ ಕಥೆಯಾಗಿದ್ದು, ಅಂದಿನಿಂದ ಇಂದಿನವರೆಗೆ ಅಂದರೆ 10,000 ಕ್ರಿಸ್ತಪೂರ್ವ ವರ್ಷಗಳವರೆಗೆ ನಾವು ಅಧ್ಯಯನ ಮಾಡುವಂತಹ ಕಾಲವನ್ನು ಶಿಲಾಯುಗದ ಅವಧಿ ಎಂದು ಕರೆಯುತ್ತೇವೆ. ನಂತರ ಬರುವಂಥದ್ದು ಶಿಲಾಯುಗದ ಅಂತ್ಯದ ಅವಧಿ. ಈ ಅವಧಿಯನ್ನು ಸುಮಾರು 10,000 ಕ್ರಿಸ್ತಪೂರ್ವ ವರ್ಷದಿಂದ ಸುಮಾರು 6,000 ಕ್ರಿಸ್ತಪೂರ್ವ ವರ್ಷಗಳವರೆಗೆ ಅಧ್ಯಯನ ಮಾಡುವಂತಹ ಇತಿಹಾಸವನ್ನು ಅಥವಾ ಸಂದರ್ಭವನ್ನು ಅಥವಾ ಘಟನೆಗಳನ್ನು ನಾವು ಶಿಲಾಯುಗದ ಅಂತ್ಯದ ಕಾಲ ಎಂದು ಕರೆಯಬಹುದಾಗಿದೆ. ಈ ಶಿಲಾಯುಗ ಮುಗಿದ ನಂತರ ಹಳೆಯ ಶಿಲಾಯುಗ ಮುಗಿದ ನಂತರ ಹೊಸ ಶಿಲಾಯುಗದ ಅವಧಿಯು ಆರಂಭವಾಗುತ್ತದೆ. ಇದು ಸುಮಾರು 6,000 ಕ್ರಿಸ್ತಪೂರ್ವ ವರ್ಷಗಳಿಂದ 1,000 ಕ್ರಿಸ್ತಪೂರ್ವ ವರ್ಷಗಳವರೆಗೆ ನಾವು ಶಿಲಾಯುಗದ ಅವಧಿಯನ್ನು ಅಧ್ಯಯನ ಮಾಡುತ್ತೇವೆ. ನಂತರ ಬರುವಂಥದ್ದು ಚಾಲ್ಕೋಲಿಥಿಕ್ ಅವಧಿ ಅಂದರೆ ಶಿಲಾಯುಗದಲ್ಲಿದ್ದಂತಹ ತಾಮ್ರಯುಗ. ಈ ಅವಧಿಯು ಸುಮಾರು 3,000 ಕ್ರಿಸ್ತಪೂರ್ವ ವರ್ಷದಿಂದ ಹಿಡಿದು ಸುಮಾರು ಕ್ರಿಸ್ತಪೂರ್ವ 500 ವರ್ಷಗಳವರೆಗೆ ನಾವು ಶಿಲಾಯುಗದ ತಾಮ್ರಯುಗವನ್ನು ನೋಡಬಹುದಾಗಿದೆ. ಈ ಸಂದರ್ಭದಲ್ಲಿ ಇದ್ದಂತಹ ಮಾನವರು ತಾಮ್ರಗಳನ್ನು ಉಪಯೋಗಿಸಿಕೊಂಡು ಸ್ಮಾರಕಗಳನ್ನು ಅಥವಾ ಆಯುಧಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು ಎಂಬುದನ್ನು ನಾವು ಇಲ್ಲಿ ಅಧ್ಯಯನ ಮಾಡಲು ದೊರೆಯುವಂತಹ ಪುರಾವೆಗಳಾಗಿದ್ದಾವೆ ಅಥವಾ ಸಾಕ್ಷ್ಯಾಧಾರಗಳಾಗಿವೆ. ನಂತರ ಬರುವಂಥದ್ದು ಕಬ್ಬಿಣ ಯುಗ. ಈ ಕಾಲವು ಕ್ರಿಸ್ತಪೂರ್ವ 1,500 ವರ್ಷಗಳಿಂದ ಕ್ರಿಸ್ತಪೂರ್ವ 200 ವರ್ಷಗಳವರೆಗೆ ನಾವು ಕಬ್ಬಿಣದ ಯುಗವನ್ನು ಅಧ್ಯಯನ ಮಾಡಬಹುದು. ಈ ಸಂದರ್ಭದಲ್ಲಿದ್ದಂತಹ ಮನುಷ್ಯರು ಕಬ್ಬಿಣಗಳನ್ನು ಉಪಯೋಗಿಸುತ್ತಿದ್ದರು ಎಂಬುದನ್ನು ಅಧ್ಯಯನ ಮಾಡುವುದಾಗಿದ್ದರೆ, ನಂತರ ಬರುವಂಥದ್ದು ಕ್ರಿಸ್ತಪೂರ್ವ 324ರಿಂದ ಕ್ರಿಸ್ತಪೂರ್ವ 187ರವರೆಗೆ ಮೌರ್ಯ ಸಾಮ್ರಾಜ್ಯದ ಅವಧಿಯಾಗಿದೆ. ಈ ಸಂದರ್ಭದಲ್ಲಿ ಮೌರ್ಯ ಸಾಮ್ರಾಜ್ಯವಾಗಿರಲಿ ಅಥವಾ ಸಂಗಮ ಯುಗವಾಗಿರಲಿ ಅಥವಾ ಗುಪ್ತ ಸಾಮ್ರಾಜ್ಯವಾಗಿರಲಿ, ಇವರೆಲ್ಲರೂ ಭಾರತ ದೇಶಕ್ಕೆ ತಮ್ಮ ಒಂದು ವ್ಯಾಪಾರ ವಹಿವಾಟಿಗಾಗಿ ಅಥವಾ ಭೂಮಿಗಳ ಹುಡುಕುವಿಕೆಯೊಂದಿಗೆ ಆಕ್ರಮಣಕಾರರಾಗಿ ಭಾರತ ದೇಶವನ್ನು ಬಂದು ಸೇರಿದವರು. ಯಾರು ಭಾರತದಲ್ಲಿಯೇ ನೆಲೆಸಿದ್ದಂತಹ ವ್ಯಕ್ತಿಗಳಲ್ಲ ಅಥವಾ ಮನುಷ್ಯರಲ್ಲ. ಈ ಸಂಗಮ ಯುಗವು ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 300ರವರೆಗೆ ನಾವು ತಿಳಿದುಕೊಳ್ಳಬಹುದಾಗಿದೆ. ನಂತರ ಬರುವಂತಹ ಗುಪ್ತ ಸಾಮ್ರಾಜ್ಯವು ಶಕ 300ರಿಂದ ಕ್ರಿಸ್ತಶಕ 800ರವರೆಗೆ ಅಧ್ಯಯನ ಮಾಡಬಹುದು. ಹೀಗೆ ಪ್ರಾಚೀನ ಭಾರತದ ಇತಿಹಾಸವನ್ನು ಸುಮಾರು ಕ್ರಿಸ್ತಶಕ 800 ಅವಧಿಗಳವರೆಗೆ ನಾವು ಅಧ್ಯಯನ ಮಾಡಬಹುದಾಗಿದೆ. ಕ್ರಿಸ್ತಶಕ 800 ಅವಧಿಯ ನಂತರ ನಾವು ಅಧ್ಯಯನ ಮಾಡುವ ಕಾಲವನ್ನು ಅಥವಾ ಅವಧಿಯನ್ನು ಆಧುನಿಕ ಭಾರತದ ಇತಿಹಾಸ ಎಂಬ ಕಾಲವನ್ನಾಗಿ ನೋಡಬಹುದಾಗಿದೆ. ಆ ಆಧುನಿಕ ಕಾಲದ ಕಾಲಾನುಕ್ರಮ ಅಥವಾ ಟೈಮ್ಲೈನನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.